ಗುರುಗಳೇ, ನನ್ನ ತಾಯಿಗೆ ಒಮ್ಮೆ ಫೋನ್ ಕರೆ ಮಾಡಿ ಇಲ್ಲಿಗೆ ಅರ್ಜೆಂಟಾಗಿ ಬರಲು ಹೇಳಬೇಕು. ನಿಮ್ಮ ಕೈಯಲ್ಲಿದ್ದ ಮೊಬೈಲ್ ಒಮ್ಮೆ ಕೊಡ್ತೀರಾ ಎಂದ. ಗುರುಗಳು ಆಶ್ಚರ್ಯಪಡುತ್ತಾ ಶಾಹಿಲ್ನ ಮುಖ ನೋಡಿ ಹೇಳಿದರು, ಶಾಹಿಲ್, ಏಕೋ ಇಷ್ಟೊಂದು ಗಡಿಬಿಡಿಯಲ್ಲಿದ್ದೀಯಾ? ಅಷ್ಟಕ್ಕೂ ನಿನ್ನ ತಾಯಿಗೆ ಏನಾಯಿತು ಅಂದರು. ಗುರುಗಳೇ, ಅದು ಆದಿಲ್ ಅವನ ತಾಯಿಯನ್ನು ನೋಡಬೇಕೆಂದು ಆಸೆಪಡುತ್ತಾ ಇದ್ದಾನೆ. ನಿನ್ನೆ ರಾತ್ರಿಯಿಂದ ಒಂದೇ ಸಮನೆ ಅಮ್ಮ ಬೇಕು, ಅಮ್ಮ ಬೇಕು ಎಂದು ಅಳುವಿಡುತ್ತಾ ಒಂದು ತುತ್ತು ಊಟನೂ ಮಾಡದೆ ಹಠ ಹಿಡಿದು ಉಪವಾಸದಿಂದ ಕುಳಿತಿದ್ದಾನೆ. ಅವನ ಆ ಸಂಕಟವನ್ನು ನನ್ನ ಕಣ್ಣಿನಿಂದ ನೋಡಲಾಗಲಿಲ್ಲ. ಕೊನೆಗೆ ನಾನೇ ಅವನಲ್ಲಿ ನಾಳೆನೇ ನಿನ್ನ ತಾಯಿಯನ್ನು ನಿನ್ನನ್ನು ಕಾಣಲು ಇಲ್ಲಿಗೆ ಬರುವಂತೆ ಮಾಡುತ್ತೇನೆಂದು ಮಾತು ಕೊಟ್ಟೆ. ತನ್ನ ತಾಯಿ ಇನ್ನೂ ಜೀವಂತವಾಗಿದ್ದಾರೆ ಎಂದು ಆದಿಲ್ ನಂಬಿಕೊಂಡಿದ್ದ. ಆದಿಲ್ನ ಆ ಪುಟ್ಟ ಮನಸ್ಸಿಗೆ ನೋವಾಗಬಾರದೆಂದು ಅವನ ಸಮಾಧಾನಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳಬೇಕಾಯಿತು. ಶಾಹಿಲ್, ನೀನು ಏನು ಹೇಳ್ತಿದ್ದೀಯಾ? ನನಗೆ ಒಂದೂ ಅರ್ಥವಾಗುತ್ತಿಲ್ಲ. ಅಷ್ಟಕ್ಕೂ ಮರಣ ಹೊಂದಿದ ಆದಿಲ್ನ ತಾಯಿಯನ್ನು ನೀನು ಎಲ್ಲಿಂದ ಕರೆದುಕೊಂಡು ಬರುತ್ತೀಯಾ? ಗುರುಗಳೇ, ಇದಕ್ಕೂ ಮುಂಚೆ ಆದಿಲ್ ನನ್ನ ತಾಯಿಯಲ್ಲಿ ಅವನ ತಾಯಿಯೆಂದು ತಿಳಿದು ತುಂಬ ಸಲ ಫೋನ್ನಲ್ಲಿ ಮಾತಾಡಿದ್ದ. ಅವನು ನನ್ನ ತಾಯಿಯನ್ನು ನೋಡುವುದೊಂದೇ ಬಾಕಿ ಇತ್ತು. ನಾನು ಕೂಡ ನನ್ನ ತಾಯಿಯಲ್ಲಿ ಆದಿಲ್ನ ಎಲ್ಲ ವಿಷಯವನ್ನು ಅವರಲ್ಲಿ ಮೊದಲೇ ಮನವರಿಕೆ ಮಾಡಿ ಆದಿಲ್ನ ಜೊತೆ ಅವರ ಸ್ವಂತ ಮಗನಂತೆ ಮಾತನಾಡಲು ಹೇಳಿದ್ದೆ. ಅವನ ಆ ನೋವು ಕಂಡು ಆದಿಲ್ನ ಬಳಿ ಮಾತಾಡಲು ನನ್ನ ಅಮ್ಮ ಒಪ್ಪಿಕೊಂಡಿದ್ರು. ಈಗಲೂ ಅಷ್ಟೇ, ಅಮ್ಮನಿಗೆ ಕರೆ ಮಾಡಿ ಆದಿಲ್ನ ಸಮಾಧಾನಕ್ಕೋಸ್ಕರ ಅವನಲ್ಲಿ ಸ್ವಲ್ಪ ಮಾತಾಡಿ ಹೋಗಲಿ ಎಂದು ಅಮ್ಮನಿಗೆ ಫೋನ್ ಮಾಡಿ ಇಲ್ಲಿಗೇನೆ ಕರೆಸೋಣ ಎಂದು ನಿಮ್ಮಲ್ಲಿ ಮೊಬೈಲ್ ಕೇಳಿದೆ. ಅವನಲ್ಲಿ ಸ್ವಲ್ಪ ಮಾತಾಡಿ ಹೋದರೆ ಇದರಿಂದ ಅವನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಲ್ವಾ ಗುರುಗಳೇ? ಲೋ ಶಾಹಿಲ್, ನಿನ್ನ ಮಾತು ಒಪ್ಪುವಂಥದ್ದೇ. ಆದ್ರೆ ಇನ್ಮುಂದೆ ಇದರಿಂದ ನಿನಗೆ ತೊಂದರೆ ಅಲ್ವೇನೋ? ಸ್ವಲ್ಪ ಯೋಚಿಸಿ ನೋಡು. ಅವನು ನಿನ್ನ ತಾಯಿಯನ್ನು ತನ್ನ ತಾಯಿಯೆಂದು ನಿಜವೆಂದು ನಂಬಿ ಅವನ ಮನೆಗೆ ಕರೆದುಕೊಂಡು ಹೋದರೆ ನಿನಗೆ ತಾಯಿ ಬೇಡ್ವೇನೋ? ತಾಯಿ ಇಲ್ಲದೆ ಮುಂದೆ ಒಂಟಿಯಾಗಿ ನೀನೇಗೋ ಇರುತ್ತೀಯಾ? ಗುರುಗಳೇ, ಆದಿಲ್ ಹೃದಯದ ಕಾಯಿಲೆಯಿಂದ ಸಂಪೂರ್ಣ ಚೇತರಿಸಿಕೊಳ್ಳುವುದಾದರೆ ನನ್ನ ತಾಯಿಯನ್ನು ಬಿಡಿ, ನನ್ನ ಹೃದಯವನ್ನು ಅವನಿಗೆ ಉಡುಗೊರೆಯಾಗಿ ಕೊಡಲು ನಾನು ಸಿದ್ಧನಾಗಿದ್ದೇನೆ ಎಂದ. ಇಷ್ಟು ಚಿಕ್ಕ ಪ್ರಾಯದಲ್ಲಿ ಶಾಹಿಲ್ನ ಬಾಯಲ್ಲಿ ಇಷ್ಟೊಂದು ದೊಡ್ಡ ಮಾತುಗಳು ಕೇಳಿದಾಗ ಗುರುಗಳಿಗೆ ಅವನಿಗರಿಯದೆ ಕಣ್ಣೀರು ಜಾರಿಯಾಯಿತು. ಆಗಲೇ ಶಾಹಿಲ್ನ ಬೆನ್ನು ತಟ್ಟಿ ಹೇಳಿದರು, ಶಾಹಿಲ್, ನೀನು ನನಗಿಂತ ಎಷ್ಟೇ ಕಿರಿಯವನಾದರೂ ನಿನ್ನ ಈ ಮಾತು ಕೇಳಿ ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತಾ ಇದೆ. ನಿನ್ನಿಷ್ಟದಂತೆ ನೀನು ಈಗಲೇ ಕರೆ ಮಾಡಿ ತಾಯಿಯನ್ನು ಇಲ್ಲಿಗೆ ಬರಲು ಹೇಳು ಎನ್ನುತ್ತಾ ತನ್ನ ಜೇಬಿನಿಂದ ಮೊಬೈಲ್ ತೆಗೆದು ಶಾಹಿಲ್ನ ಕೈಗೆ ಕೊಟ್ಟರು. ಶಾಹಿಲ್ ಗುರುಗಳ ಮೊಬೈಲಿಂದ ತನ್ನ ಮನೆಯ ನಂಬರ್ಗೆ ಕರೆ ಮಾಡಿದ. ಆ ಕಡೆಯಿಂದ ಶಾಹಿಲ್ನ ಚಿಕ್ಕಮ್ಮ ರಜಿಯಾ ಕರೆ ಸ್ವೀಕರಿಸಿದರು. ಶಾಹಿಲ್ ಹೇಳಿದ, ಚಿಕ್ಕಮ್ಮ, ನಾನು ಶಾಹಿಲ್. ಅಮ್ಮನ ಜೊತೆ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಲು ಇದೆ. ಅವರ ಕೈಯಲ್ಲಿ ಸ್ವಲ್ಪ ಫೋನ್ ಕೊಡ್ತೀರಾ ಎಂದ. ಆ ಕಡೆಯಿಂದ ಶಾಹಿಲ್ನ ಚಿಕ್ಕಮ್ಮ ರಜಿಯಾ ಕೋಪದಿಂದ, ಲೋ ಅವಿವೇಕಿ, ನಿನ್ನ ತಾಯಿಗೆ ಎಷ್ಟು ಸಲನೋ ಫೋನ್ ಮಾಡುವುದು? ನಿನಗೆ ಫೋನ್ ಮಾಡುವುದು ಬಿಟ್ಟು ಅಲ್ಲಿ ಬೇರೇನೂ ಕೆಲಸವಿಲ್ವಾ? ನಿನ್ನ ಅಮ್ಮ ಸತ್ತಿಲ್ಲ, ಇನ್ನೂ ಜೀವಂತವಾಗಿದ್ದಾಳೆ ಎಂದಳು. ಅಷ್ಟರಲ್ಲೇ ಆಯಿಷಾದ ಬಂದು ರಜಿಯಾಳಲ್ಲಿ ಕೇಳಿದರು, ರಜಿಯಾ, ಯಾರಿಗೆ ಫೋನಲ್ಲಿ ಹೀಗೆಲ್ಲ ಬೈತಿದ್ದೀಯಾ? ಯಾರದು ಫೋನ್ ಅಂದರು. ಅಕ್ಕ, ಅದು ನಿಮ್ಮ ಸುಪುತ್ರನಿಗೆ ನಿಮ್ಮ ಜೊತೆ ಫೋನಲ್ಲಿ ಅದೇನೋ ಮಾತನಾಡಬೇಕಂತೆ. ಅವನಿಗೆ ನಾವು ನಿಮ್ಮನ್ನು ಎಲ್ಲಿ ಸಾಯಿಸಿ ಬಿಡ್ತೇವೆಂದು ಕೂತಲ್ಲೂ ನಿಂತಲ್ಲೂ ಅವನಿಗೆ ನಿಮ್ಮದೇ ಧ್ಯಾನವಾಗಿ ಬಿಟ್ಟಿದೆ. ಯಾರೂ ಕಂಡಿರದಂತಹ ಇವನಿಗೆ ಮಾತ್ರ ತಾಯಿ ಇರುವುದು ಎನ್ನುತ್ತಾ ಕೋಪದಿಂದ ಆಯಿಷಾದ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೊರಗೆ ನಡೆದರು. ಆಯಿಷಾದ ಹೇಳಿದರು, ಮಗ, ಚಿಕ್ಕಮ್ಮನ ಮಾತು ಕೇಳಿ ಮನಸ್ಸಿಗೆ ತುಂಬ ನೋವಾಯಿತೇನೋ? ಅವರ ಬುದ್ಧಿ ನಿನಗೆ ಹೇಗಂತ ಗೊತ್ತು ತಾನೆ? ಇನ್ನು ಚಿಕ್ಕಮ್ಮ ಏನೇ ಬೈದರೂ ಬಿಟ್ಟರೆಂದು ಬೇಸರಪಡುತ್ತಾ ಕೂರಬೇಡ ಎಂದರು. ಅಮ್ಮ, ಚಿಕ್ಕಮ್ಮ ನನಗೆ ಏನೇ ಅಂದರೂ ಬೇಸರವಿಲ್ಲ. ಅವರು ನಿಮ್ಮನ್ನು ಸುಮ್ಮನಿಲ್ಲದೆ ಕೆಟ್ಟ ಶಬ್ದಗಳಿಂದ ಬೈಯುವುದನ್ನು ಕೇಳುವಾಗ ನನಗೆ ಕೋಪ ಬಂದು ನೆತ್ತಿಗೇರುತ್ತೆ. ಶಾಹಿಲ್, ಚಿಕ್ಕಮ್ಮನ ವಿಷಯ ಬಿಟ್ಟು ಬಿಡು. ನೀನು ಮೊದಲು ಫೋನ್ ಮಾಡಿದ ವಿಷಯವೇನೆಂದು ಹೇಳು. ನಾನು ಹೇಳಲು ಒಂದು ವಿಷಯ ಮರೆತು ಬಿಟ್ಟೆ. ಮತ್ತೆ ಅದು ನಿನ್ನ ಗೆಳೆಯ ಆದಿಲ್ ಈಗ ಹೇಗಿದ್ದಾನೆ ಎಂದರು.
ಅಮ್ಮ, ನಾನು ಆದಿಲ್ ವಿಷಯದ ಬಗ್ಗೆನೇ ನಿನ್ನಲ್ಲಿ ಹೇಳಲು ಫೋನ್ ಮಾಡಿದೆ. ಆದಿಲ್ಗೆ ಜೋರು ಎದೆನೋವು ಉಂಟಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎನ್ನುತ್ತಾ ಆದಿಲ್ನ ಎಲ್ಲ ವಿಷಯವನ್ನು ಚಾಚೂ ತಪ್ಪದೆ ಶಾಹಿಲ್ ಫೋನ್ನಲ್ಲಿ ತನ್ನ ತಾಯಿಯಲ್ಲಿ ಹೇಳಿದ. ಆಯಿಷಾದರಿಗೆ ಶಾಹಿಲ್ನ ಮಾತು ಕೇಳಿ ಬೇಸರ ನಡುವೆ ಭಯವೂ ಅವರನ್ನು ಕಾಡಿತು. ಆಯಿಷಾದ ಹೇಳಿದರು, ನಾನು ಆಸ್ಪತ್ರೆಗೆ ಬರಲೇಬೇಕಾ? ನನಗೇಕೋ ಹೆದರಿಕೆಯಾಗ್ತಿದೆ ಕಣೋ. ನಾನು ಈಗ ಅಲ್ಲಿಗೆ ಬಂದು ನಾನೇ ತಾಯಿ ಎಂದು ಅವನಲ್ಲಿ ಮಾತನಾಡಿಸಬಹುದು. ಒಂದ್ವೇಳೆ ನಾನು ಏನಾದರೂ ಅವನು ನಾನು ತಾಯಿ ಅಲ್ಲ ಎಂದು ಗೊತ್ತಾದರೆ ಅವನಿಗೆ ಮೋಸ ಮಾಡಿದ ಹಾಗೆ ಆಗಲ್ವೇನೋ? ಅಮ್ಮ, ಹಾಗೇನೂ ಆಗೋಲ್ಲ. ಇದರ ಬಗ್ಗೆ ನೀವೇನೂ ತಲೆಕೆಡಿಸಬೇಡಿ. ಮುಂದೆ ಅವನಿಗೆ ಏನಾದರೂ ನೀನು ಅಮ್ಮ ಅಲ್ಲ ಎಂದು ಗೊತ್ತಾದರೆ ತಾನೇ? ಅದನ್ನೆಲ್ಲ ನಾನು ನಿಭಾಯಿಸುತ್ತೇನೆ. ನೀವೇನೂ ಇದರ ಬಗ್ಗೆ ಟೆನ್ಷನ್ ಮಾಡದೆ ಈಗಲೇ ಸಿಟಿ ಹಾಸ್ಪಿಟಲ್ಗೆ ಹೊರಟು ಬನ್ನಿ ಎನ್ನುತ್ತಾ ಕರೆ ಸ್ಥಗಿತಗೊಳಿಸಿದ. ಆಸ್ಪತ್ರೆಯೊಳಗೆ ಗುರುಗಳು ಆದಿಲ್ನ ಹತ್ತಿರ ಕುಳಿತು, ಆದಿಲ್, ಸ್ವಲ್ಪ ತಿಂಡಿಯಾದರೂ ತಿನ್ನೋ. ನಿನ್ನೆ ರಾತ್ರಿಯಿಂದ ಒಂದು ತುತ್ತು ಅನ್ನ ಹೊಟ್ಟೆಗೆ ಹಾಕಿಲ್ಲ ಅಲ್ವಾ? ಹೀಗೆ ಹಠ ಹಿಡಿದು ಕುಳಿತರೆ ನಿನ್ನ ಆರೋಗ್ಯದ ಗತಿಯೇನು? ಎನ್ನುತ್ತಾ ಸಮಾಧಾನದಿಂದ ಮಾತಾಡಿ ಅವನಲ್ಲಿ ತಿಂಡಿ ತಿನ್ನು ಎಂದು ಒತ್ತಾಯಿಸುತ್ತಿದ್ದರು. ಗುರುಗಳೇ, ನನ್ನ ತಾಯಿ ಮೊದಲು ಇಲ್ಲಿಗೆ ಬರಲಿ, ಆಮೇಲೆ ನಾನು ತಿಂಡಿ ತಿನ್ನುತ್ತೇನೆಂದು ಆದಿಲ್ ಹಠ ಹಿಡಿಯಲಾರಂಭಿಸಿದ. ಅಷ್ಟರಲ್ಲೇ ಶಾಹಿಲ್ ತನ್ನ ತಾಯಿಗೆ ಫೋನ್ ಮಾಡಿ ವಾರ್ಡೊಳಗೆ ಕಾಲಿಡುವಷ್ಟರಲ್ಲಿ ಆದಿಲ್ ಕೂಗಿ ಹೇಳಿದ, ಲೋ ಶಾಹಿಲ್, ಅಮ್ಮ ನನ್ನನ್ನು ನೋಡಲು ಇಲ್ಲಿಗೆ ಖಂಡಿತ ಬರುತ್ತಾರಲ್ಲ? ಅವರು ಬರದಿದ್ದರೆ ಇನ್ನು ಮುಂದೆ ನಾನು ಒಂದು ತೊಟ್ಟು ನೀರೂ ಮುಟ್ಟುವುದಿಲ್ಲ ಅಂದ. ಆದಿಲ್, ನಿನ್ನ ಅಮ್ಮ ಖಂಡಿತ ಬಂದೇ ಬರುತ್ತಾರೆ ಕಣೋ. ನೀನೇನು ಅಮ್ಮ ಬರುವುದಿಲ್ಲ ಎಂದು ವ್ಯಥೆ ಪಡಬೇಡ. ಮೊದಲು ಗುರುಗಳು ತಂದ ಆ ತಿಂಡಿ ತಣ್ಣಗಾಗುವ ಮುಂಚೆ ಸ್ವಲ್ಪ ಹೊಟ್ಟೆಗೆ ಹಾಕು ಎಂದ. ಶಾಹಿಲ್, ಇವತ್ತು ಅಮ್ಮ ಬರುತ್ತಾರೆ ಅಲ್ವಾ? ಅವರು ಬರುವ ಖುಷಿಯಲ್ಲಿ ನನಗೆ ಒಂದು ಹಸಿವೇ ಇಲ್ಲ. ಅಮ್ಮ ಬಂದರೆ ಅವರ ಕೈಯಿಂದಲೇ ತಿಂಡಿ ತಿನ್ನಬೇಕೆಂದು ಆಸೆ ಆಗ್ತಿದೆ ಕಣೋ. ಅವರು ಇಂದು ಹಳಸಿ ಹೋದ ತಿಂಡಿ ಕೊಟ್ಟರೂ ನಾನು ತಿನ್ನಲು ತಯಾರಿದ್ದೇನೆ ಎಂದ. ಗುರುಗಳಿಗೆ ಮತ್ತು ಶಾಹಿಲ್ಗೆ ಆದಿಲ್ ತಾಯಿ ಮೇಲಿರುವ ಮಮಕಾರವನ್ನು ಕಂಡು ಅವರ ಮನಸ್ಸಿಗೆ ಸೂಜಿಯಿಂದ ಚುಚ್ಚಿದಷ್ಟು ನೋವಾಯಿತು. ಆದಿಲ್ ತನ್ನ ತಾಯಿ ಈಗ ಬರುತ್ತಾರೆಂದು ಕಣ್ಣರೆಪ್ಪೆ ತೆರೆದು ಅವರ ಬರುವಿಕೆಗಾಗಿ ದಾರಿ ಕಾಯುತ್ತಾ ಇದ್ದ. ಕೆಲವು ಕ್ಷಣಗಳ ಬಳಿಕ ಆ ಮಹಾತಾಯಿ ಆಸ್ಪತ್ರೆಯೊಳಗೆ ಕಾಲಿಟ್ಟೇ ಬಿಟ್ಟರು. ಆದಿಲ್ ಶಾಹಿಲ್ನ ತಾಯಿಯನ್ನು ಕಂಡು ತನ್ನ ತಾಯಿಯೆಂದು ತಿಳಿದು ಮನೆಗೆ ಕರೆದುಕೊಂಡು ಹೋಗಬಹುದು